ಪಾರ್ಕಲ್ಲೇ ಪಾರ್ಕಿಂಗ್ ಆಗಿ ಮಾಡ್ಕೊಂಬಿಟ್ಟವ. Patol mamas, ay, anak ni. Ga, ano telde? ವಾಕ್ ಮಾಡ್ತಿರ್ತಾರೆ. ಆ ಫೀಲ್ಡ್ ಹತ್ತಾಗ ವಾಕ್ ಮಾಡೋರು ಮತ್ತೆ ದೇವಸ್ಥಾನ ಮುಂದೆ ಹತ್ತಾಗಿ ಜಾಸ್ತಿ. ಸೇಲ್ಸ್ ಬಿಗ್ ಸೇಲ್ಸ್ ನಡೀತಾ ಇದೆ. ಸೊ ಒಂದು ಮೊಬೈಲ್ ಕೊಡಿಸಿ ಬಂದಿರೋ ಹೋಗ್ತೀನಿ ಅಂತ ಹೇಳಿದೆ. ಅದಕ್ಕೋಸ್ಕರ ಇಲ್ಲಿವರೆಗೂ ಸೌಂಡ್ ಕೇಳಿಸ್ತಾ ಇತ್ತು ನನಗೆ. ಇವನು ಈ ಕಡೆಯಿಂದ ವಾಕ್ ಮಾಡ್ಕೊಂಡೋದ, ಆ ಕಡೆಯಿಂದ ಯಾರು ಇಬ್ಬರು ವಾಕ್ ಮಾಡ್ಕೊಂಬಂದ್ರು. ಸೊ ಕಡೆ ಟೀಮ್ ಕಡೆಯವರು ಸುರೇಶ್ ಮಗನ ಎರಡನೇ ಮಗ ಇದೆಯಲ್ಲ, ಹೌದು. ಆ್ಯಕ್ಚುಲಿ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೋಸ್ಕರ ಇವರು ಬಂದು ಕೂತ್ಕೊಂಡು ಪೋಸ್ ಕೊಡ್ತಾ ಇರೋದು ಇವರು. ಮತ್ತು ಇನ್ನು ರೈಡರ್ಸ್ ಎಲ್ಲ ಕೂತ್ಕೊಂಡಿದ್ದಾರಲ್ಲ, ಇವರು ಯಾರ ಕಡೆ ಪುಟ್ಸ್ವಾಮಿ ಮತ್ತು ನನ್ನ ತಂದೆ ತಾಯಿಗಳ ಬಾಲಂಗುಚಿ ಇರ್ಬೋದು. ಒಟ್ಟಲ್ಲಿ ಹೆರಿಟೇಜ್ ಹಿರಿಯ ನಾಗರಿಕರು ಅಂತ ಹೌದು. ಯಾರು ಚಾರ್ಜ್ ಹಾಕಿದ್ದಾರೆ ಅದಕ್ಕೆ ಇಲ್ಲಿ ಕೂತ್ಕೊಂಡಿದೆ. ಸೊ ನಾನು ಕೂತ್ಕೊಂಡಿರೋ ಜಾಗದಲ್ಲಿ ಫಿಲ್ ಮಾಡೋದಕ್ಕೋಸ್ಕರ ಅವ್ರು ಕೂತ್ಕೊಂಡಿರೋದು. ಅವಳು ಕಿಶೋರ್ ಅವರು ಬರೀ ಸೌಂಡ್ ಮಾಡ್ತಾರದು. ಆ ಕಡೆಯಿಂದ ಕೂತ್ಕೊಂಡಿದ್ದಾರೆ ಹೋಟೆಲ್. ಮುಕ್ಕಾಲು 2 ಗಂಟೆ 2 ಹಾಂ ಒಳವಸ್ತ್ರ ತೋರಿಸೋದು. ಆಮೇಲೆ ಇನ್ನೊಂದು ಕಥೆ ಏನಂದರೆ, ನಾನು ಲೆಕ್ಕ ಹೇಳ್ತಾರೆ ಯಾರು ಇಷ್ಟು ದುಡ್ಡಲ್ಲಿ ಬೆಳಗ್ಗೆಯಿಂದ ಏನೆಲ್ಲ ಎಲ್ಲಿಗೆಲ್ಲ ಹೋಗಿದೆ, ಎಷ್ಟೆಷ್ಟೆಲ್ಲ ದುಡ್ಡು ಖರ್ಚು ಮಾಡಿದೆ ಅಕೌಂಟ್ ಹೇಳಿ ವಿತ್ ಚೀಟಿ ಅದರ ರೆಸಿಪ್ಟ್ಗಳು ಎಲ್ಲ ತೆಗೆದು ತೋರಿಸ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ನನ್ನ ಹತ್ರ ದುಡ್ಡಿದೆ, ನಾನು ಖರ್ಚು ಮಾಡ್ತಾಯಿದ್ದೀನಿ, ನಿನ್ನ ಹತ್ರ ದುಡ್ಡಿಲ್ಲ, ನೀನು ಖರ್ಚು ಮಾಡ್ತಿಲ್ಲ ಅಂತ ಆಡ್ಕೊಳ್ಳೋ ಥರ ಇದ್ರಿರ್ಬೋದು. ಆ್ಯಕ್ಚುಲಿ ಮೇ ಬಿ ಅದೇ ಪ್ರೊಫೆಷನ್ ಇರಬೇಕು ಅವ ಹಿಂಗೆ, ಗೊತ್ತಿಲ್ಲ. ಅಂದರೆ ಮಂಡ್ಯದವರು ಇವಾಗಿನ ಕತೆ ಏನಾಗಿತ್ತು ಅಂದರೆ, ಸಂತೃಪ್ತಿಯವರು ಕಡಿಮೆ ಊಟ ಕೊಟ್ಟಿರ್ಬಿಟ್ಟು ಆ ಊಟ ತೆಗೆದು ಬೋಸಿ ಒಳಗೆ ಇದು ತಪ್ಪಲೆ ಇರ್ತಲ್ಲ, ಅದ್ರಾಗ ಫೈಲ್ ಅಂತ ಎಸ್ಬಿಟ್ಟು ಮಡಿಕೊಂಡಿಂದ ಊಟ ಯಾವಾಗ ಬೇಕು ಹೊಟ್ಟೋಗಿದೆ ಅದು. ಆಮೇಲೆ ಕರೆದು ವಾಪಸ್ ಕೊಟ್ಟಿದ್ರು. ತುಂಬ ಕೇಳಿದಷ್ಟು ಕೊಟ್ಟು ಕಳಿಸಿದ್ರು ಒಂದು ಪ್ಲೇಟ್ ಫುಲ್. ಕಳೆದಿದ್ರಿ 3 ಲಕ್ಷ ಚೆನ್ನಾಗಿರೋದು. ಅವನು ಅದೆಲ್ಲ ಓದ ಗೊತ್ತಿಲ್ಲ ಅನ್ಬಿಟ್ಟು ಕೈಗೆ ಸಿಕ್ಕಿಲ್ಲ. ಓದ್ಬೇಕು